ಕಸ್ತರದ್ ಮಹಾವಿದ್ಯಾಲಯ ಪ್ರತಿ ತಿಂಗಳ ಕೊನೆಯ ಭಾನುವಾರ ಹಮ್ಮಿಕೊಳ್ಳಲಾಗುವ ತಿಂಗಳ ಬೆಳಕು ಅಂತಕ್ಕಂಥ ಈ ವಿಶಿಷ್ಟವಾಗಿರುವ ಸರಳವಾಗಿರುವ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸಾಹಿತ್ಯ ಬಂಧುಗಳನ್ನ ಹೊನ್ನಕುಸುಮ ಸಾಹಿತ್ಯ ವೇದಿಕೆ ಹಾಗೂ ಈ ಮಹಾವಿದ್ಯಾಲಯದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ನಾನು ಆರಂಭದಲ್ಲಿ ಬಯಸ್ತಾ ಇದ್ದೇನೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ವಿಚಾರ, ಸಾಹಿತ್ಯವನ್ನ ಜೀವಂತವಾಗಿಡಬೇಕು ಅನ್ನೋ ಉದ್ದೇಶದಿಂದ ಈ ನೆಲದ ಈ ಮಣ್ಣಿನಲ್ಲಿ ಸಾಹಿತ್ಯದ ಹಲವು ದಾಖಲೆಗಳು ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ದಾಖಲಾಗಿರುವಂಥದ್ದು. ಇಲ್ಲಿ ರಂಗಭೂಮಿ, ನಾಟಕ, ಸಾಹಿತ್ಯ ಯಾವಾಗಲೂ ಚಿರಂತನವಾಗಿ ಉಳಿದಿರ್ತಕ್ಕಂಥದ್ದು. ಅದನ್ನು ಮುಂದುವರಿಸುವಂತಹ ಒಂದು ಭಾಗವಾಗಿ ಹೊನ್ನಕುಸುಮ ಸಾಹಿತ್ಯ ವೇದಿಕೆ ತಿಂಗಳ ಬೆಳಕು ಅಂತಕ್ಕಂತಹ ವಿಶಿಷ್ಟ ಕಾರ್ಯಕ್ರಮದಲ್ಲಿ ಪ್ರತಿ ತಿಂಗಳು ಕೊನೆಯ ಭಾನುವಾರ ಸಾಹಿತ್ಯ ಪ್ರಕಾರಗಳ ಯಾವುದಾದ್ರೂ ಒಂದು ಕೃತಿಯನ್ನ ಆಯ್ಕೆ ಮಾಡಿಕೊಂಡು ಆ ಪುಸ್ತಕವನ್ನ ತಿಂಗಳ ಮೊದಲೇ ಹಂಚಿಕೆ ಮಾಡಿ ಅದನ್ನ ಕೃತಿಕಾರರ ಸಮ್ಮುಖದಲ್ಲಿ ಚರ್ಚೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇದು ತಿಂಗಳ ಬೆಳಕು ಅಂತಕ್ಕಂಥದ್ದು. ಈ ಬಾರಿ ಟಿ.ಎಸ್. ಗೊರವರ್ ಅವರ ರೊಟ್ಟಿ ಮುಟುಗಿ ಅಂತಕ್ಕಂಥ ಕಾದಂಬರಿಯನ್ನ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನ ನನ್ನ ವಿದ್ಯಾಗುರುಗಳು ಹಾಗೂ ಹೊನ್ನಕುಸುಮ ಸಾಹಿತ್ಯ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಎಸ್ ಮುಡುಪುಲ್ದಿನಿ ಅವರು ವಹಿಸಿಕೊಳ್ಬೇಕಂತ ನಾನು ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ಕೃತಿಯನ್ನ ಕೊಟ್ಟಿರ್ತಕ್ಕಂಥ ಮುಖ್ಯವಾಗಿ ಸಮೀಪದ ಗಜೇಂದ್ರಗಡ ಹತ್ತಿರದ ರಾಜೂರ್ನವರಾಗಿರ್ತಕ್ಕಂಥ ಅಕ್ಷರ ಸಂಗಾತ ಪತ್ರಿಕೆಯ ಮೂಲಕ ಹೆಸರುವಾಸಿಯಾಗಿರ್ತಕ್ಕಂಥ 10 ಕೃತಿಗಳನ್ನು ನೀಡಿರ್ತಕ್ಕಂಥ ರೊಟ್ಟಿ ಮುಟುಗಿ ಕಾದಂಬರಿಯ ಕರ್ತೃವಾಗಿರ್ತಕ್ಕಂಥ ಶ್ರೀ ಟಿ.ಎಸ್. ಗೊರವರ್ ಅವರನ್ನು ಕೂಡ ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಅದರ ಜೊತೆಗೆ ಇವತ್ತಿನ ಕಾದಂಬರಿಯ ಕುರಿತಾಗಿ ಮಾತನಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ಹೊಸಬರು, ಬಹುಶಃ ಹುನಗುಂದಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರು. ನಾನು ಅವರು ಹುನಗುಂದದಲ್ಲಿ ಫಸ್ಟ್ ಟೈಮ್ ನೋಡಿದ್ದು, ಅವ್ರ ಮುಖತಃ ಮಾತಾಡಿಸಿದ್ದು ಇವತ್ತೇ ಪ್ರಥಮ. ನಮ್ಮ ಕರೆಗೆ ಹೋಗೊಟ್ಟು ಬೀಳಿಗೆಯಿಂದ ಆಗಮಿಸಿರ್ತಕ್ಕಂಥ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ಶ್ರೀ ಕಿರಣ್ ಬಾಳ್ಗೋಲ್ಡ್ ಅವರನ್ನು ಕೂಡ ನಾನು ವೇದಿಕೆಗೆ ಬರಮಾಡಿಕೊಳ್ತಿದ್ದೇನೆ. ಜೊತೆಗೆ ನಾವು ಕಾರ್ಯಕ್ರಮವನ್ನ ಕಳೆದ ತಿಂಗಳು ಇದೇ ತೋಟದ ಆ ಮೂಲೆ ಭಾಗದಲ್ಲಿ ಮಾಡಿದ್ವಿ. ಬಹಳ ಚೆಂದಾಗಿತ್ತು. ನಿಸರ್ಗದ ನಡುವಿನ ಕಾರ್ಯಕ್ರಮ ಈ 20 ಕಾರ್ಯಕ್ರಮಗಳಲ್ಲಿ ವಿಶೇಷ ಅನಿಸಿತ್ತು. ಈ ಬಾರಿ ಅಲ್ಲಿ ಸ್ವಲ್ಪ ನೀರು ಬಂದಿರೋದ್ರಿಂದ ಮೇಲ್ಗಡೆ ಶಿಫ್ಟ್ ಮಾಡಿದ್ವಿ. ಅದನ್ನು ಮತ್ತೆ 10 ನಿಮಿಷದಲ್ಲಿ ನಮ್ಮ ನಿರ್ಧಾರವನ್ನೇ ಬದಲಿಸಿ ತಾವು ಹುಡುಗರಂತೆ ಕೆಲಸ ಮಾಡಿ ಇದನ್ನು ಅರೇಂಜ್ಮೆಂಟ್ ಮಾಡಿಕೊಡ್ತಕ್ಕಂಥ ಈ ಸಂಸ್ಥೆಯ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಅರುಣೋದಯ ದುದ್ದಿಗೆ ಅವರು ಕೂಡ ವೇದಿಕೆಗೆ ಬರ್ಬೇಕಂತ ನಾನು ಬರಮಾಡಿಕೊಳ್ತೇನೆ. ಸರ್ ಪ್ಲೀಸ್ ಬರ್ರಿ ಸರ್. ಸರ್ ಪ್ಲೀಸ್ ಬರ್ರಿ ಸರ್. ನೀವು ಇಷ್ಟು ಸೇವೆ ಕೊಟ್ಟರೆ ಅದಕ್ಕಿಂತ ದೊಡ್ಡದು ಇನ್ನೇನಿದೆ ಸರ್. ಬರ್ರಿ ಸರ್. ಪ್ರಾರ್ಥನೆಯ ಮುಂಚೆ ಒಂದು ಮಾತು. ಈ ಸಾವು ಅನ್ನೋದು ನಮ್ಮನ್ನು ಎಷ್ಟೊಂದು ಕಾಡ್ತಾ ಇದೆ. ಅದು ಕಳೆದ ವಾರದಲ್ಲಿ ನಾವು ನೋಡಿದ 2 ಸಾವುಗಳು. ಸಾವಲ್ಲದ ವಯಸ್ಸಿನಲ್ಲಿ ಭಗವಂತನ ಕರೆಗೆ ಹೋಗೊಟ್ಟು ಹೋಗುವುದಿದೆಯಲ್ಲ, ಅದು ಮಾಡಿರುವಂತಹ ನೋವು ಬಹಳ ದೊಡ್ಡದು. ಮುಖ್ಯವಾಗಿ ಕನ್ನಡ ಸಾಹಿತ್ಯಕ್ಕೆ, ಕಲಾಲೋಕಕ್ಕೆ ಒಂದು ದೊಡ್ಡ ನಷ್ಟ. ನಾನು ಯಾರ ಬಗ್ಗೆ ಪ್ರಸ್ತಾಪ ಮಾಡ್ತೀನಿ ಅಂತ ತಮಗೆ ಗೊತ್ತಿದೆ. 2-3 ತಿಂಗಳ ಹಿಂದಿನ ಕಾರ್ಯಕ್ರಮದಲ್ಲಿ ನಮ್ಮ ವೇದಿಕೆಯಲ್ಲಿ ಬಂದು ಕುಳಿತುಕೊಂಡು ಕಾರ್ಯಕ್ರಮವನ್ನು ಆಸ್ವಾದಿಸಿ ಹೋಗಿರ್ತಕ್ಕಂಥ, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕಾರವನ್ನು ಪಡೆದಿರ್ತಕ್ಕಂಥ 10 ಕನಸುಗಳನ್ನು ಇಟ್ಕೊಂಡಿದ್ದವರು ಕಾಶಿಂ ಕನ್ಸಾವಿಯವರು, ಕಲಾವಿದರು, ಚಿತ್ರಕಲಾ ಶಿಕ್ಷಕರು, ಹಂಪಿಯಲ್ಲಿ ಒಂದಿಷ್ಟು ಜಾಗವನ್ನು ಪಡ್ಕೊಂಡು ಕಲಾಗ್ರಾಮ ಮಾಡಿ ಹೇಗೆ ದಕ್ಷಿಣ ಕರ್ನಾಟಕದಲ್ಲಿ ಬೆಂಗಳೂರು ಭಾಗದಲ್ಲಿ ಹೇಗೆ ಮಾಡಿದ್ದಾರೆ, ಹಾಗೆ ಉತ್ತರ ಕರ್ನಾಟಕದಲ್ಲಿ ಒಂದು ಕಲಾಗ್ರಾಮವನ್ನು ಮಾಡಿ ಅದನ್ನೇನೇನೋ ಮಾಡ್ಬೇಕಂತ ಏನೆಲ್ಲ ಕನಸುಗಳನ್ನು ಕಟ್ಕೊಂಡಿದ್ರು. ಆ ಕನಸುಗಳು ಬಹುಶಃ ಕಳೆದ ವಾರ ಕಮರಿ ಹೋಗ್ಬಿಟ್ಟು ಸಾವಲ್ಲದ ವಯಸ್ಸಿನಲ್ಲಿ ತಮ್ಮ ಕನಸುಗಳೊಂದಿಗೆ ಅಗಲಿಬಿಟ್ರು ಕಾಶಿಂ ಕನ್ಸಾವಿ ಸರ್. ಅದರ ಜೊತೆಗೆ ಲಕ್ಕೂರ್ ಆನಂದ್ರವರು ಸಣ್ಣ ವಯಸ್ಸಿನ ಪ್ರತಿಭಾವಂತ ಕವಿ. ನಾಡಿನ ತುಂಬ ಅವರ ಸಾವಿನ ಸುದ್ದಿ ಮಾಧ್ಯಮಗಳಲ್ಲಿ ಹೆಚ್ಚು ಚರ್ಚೆಗೊಳ್ತಾ ಇದೆ. ಸಾವಲ್ಲದ ವಯಸ್ಸಿಗೆ ಅವರ ಸಾವು ಬಹುಶಃ ಕನ್ನಡ ಸಾಹಿತ್ಯಕ್ಕೆ ಅರಗಿಸಿಕೊಳ್ಳಲಾಗಿರುವ ಆಗದಂತಹ ಸತ್ಯ.
ಈ ನಿಟ್ಟಿನಲ್ಲಿ ಅವರನ್ನ ಸ್ಮರಣೆ ಮಾಡಿಕೊಳ್ಳೋದು ಸೂಕ್ತ ಅಂತ ನಾನು ಭಾವಿಸ್ತಾ 1 ನಿಮಿಷದ ಮೌನಾಚರಣೆಯನ್ನು ಮಾಡಿ ಆ ಆತ್ಮಗಳಿಗೆ ಒಂದಿಷ್ಟು ನಮನವನ್ನು ಸಲ್ಲಿಸೋಣ. ದಯವಿಟ್ಟು ಮೊಬೈಲ್ ಅನ್ನ ಸೈಲೆಂಟ್ ಮಾಡಿ. ಮೌನ ಆರಂಭ. ಮೌನ ಮುಕ್ತಾಯ. ಬಂಧುಗಳೇ, ತಿಂಗಳ ಬೆಳಕಿನ 21ನೇ ಕಾರ್ಯಕ್ರಮದಲ್ಲಿ ಕಾದಂಬರಿಯೊಂದನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. 2 ಕಾದಂಬರಿಗಳ ಬಗ್ಗೆ ಚರ್ಚೆ ಆಗಿದ್ದಾವೆ ಅನ್ಕೊಳ್ತೇನೆ, 3ನೇ ಕಾದಂಬರಿ ಅಂತ ಅನ್ಕೊಳ್ತೇನೆ. ಕಾದಂಬರಿ ಕ್ಷೇತ್ರ ಒಂದಿಷ್ಟು ಬರವನ್ನು ಅನುಭವಿಸ್ತಾ ಇದೆ. ಕವಿಗಳಿಗೆ ಬಹುಶಃ ಕೊರತೆ ಇಲ್ಲ. ಇವತ್ತು ಕಳೆದ 1-2 ತಿಂಗಳ ಹಿಂದಿನ ಒಂದು ಫಂಕ್ಷನ್ ಅಲ್ಲಿ ಹೇಳಿದ್ರು 3 ಲಕ್ಷ ಕವಿಗಳು ಸದ್ಯ ಚಾಲ್ತಿಯಲ್ಲಿದ್ದಾರೆ, ಬರಿತಾ ಇದ್ದಾರೆ ಅಂತ. ಆ ನಿಟ್ಟಿನಲ್ಲಿ ಕಾವ್ಯ ಮತ್ತು ಕಥೆಗಾರರನ್ನ ಗಮನಿಸಿದಾಗ ಕಾದಂಬರಿ ಒಂದಿಷ್ಟು ಬರವನ್ನು ಅನುಭವಿಸ್ತಾ ಇದೆ. ಒಂದು ಕಾಲಘಟ್ಟದಲ್ಲಿ ಕಾದಂಬರಿಯನ್ನ ಓದುವಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಕ್ಷೇತ್ರ ಕಾದಂಬರಿ ಕ್ಷೇತ್ರ. ಸ್ವಾತಂತ್ರ್ಯ ಪೂರ್ವ ಕಾಲಘಟ್ಟದ ನಂತರದಲ್ಲಿ ಈ ಗ್ರಾಮಾಯಣದಂತ ಕಾದಂಬರಿಗಳು, ಕುವೆಂಪುರವರ ಮನೆಗಳಲ್ಲಿ ಮದುಮಗಳು ಅಂತಕ್ಕಂಥ ಕಾದಂಬರಿಗಳು ಹಾಗೂ ಇತ್ತೀಚಿನ ಕಾದಂಬರಿಗಳು ದೊಡ್ಡ ಸದ್ದನ್ನ ಮಾಡಿರ್ತಕ್ಕಂಥದ್ದು, ಬಹುದೊಡ್ಡ ಓದುಗರನ್ನ ಸೃಷ್ಟಿ ಮಾಡಿರುವಂಥದ್ದು. ಕಾಲಕ್ಕೆ ತಕ್ಕಂತೆ ಗಂಭೀರವಾದ ಓದು ಕೂಡ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ನಮಗೆ ಬಹಳ ಕಡಿಮೆ ಅವಧಿಯ ಸಣ್ಣ ಪುಸ್ತಕ ಬೇಕು, ಸಣ್ಣದನ್ನೇ ಓದ್ತೀವಿ ಅನ್ನೋ ದೃಷ್ಟಿಯಲ್ಲಿ ಇವತ್ತಿನ ಓದುಗರು ಹಾಗೂ ವಿದ್ಯಾರ್ಥಿಗಳು ಇರುವಂತಹ ದೃಷ್ಟಿಯಲ್ಲಿ ಗೌರವರ್ಸರು ಕೂಡ ಕಾಲಕ್ಕೆ ತಕ್ಕಂತೆ ಕಿರು ಕಾದಂಬರಿಯನ್ನೇ ಕೊಟ್ಟಿದ್ದಾರೆ. ಅದು ಈ ಕಾಲಘಟ್ಟಕ್ಕೆ ಸೂಕ್ತವೆಂದು ಬರೆದಿದ್ದಾರೋ ಏನೋ ಅಂತ ಅನಿಸ್ತು ನನಗೆ. ಕೇವಲ 71 ಪುಟಗಳ ಪುಸ್ತಕವನ್ನು ಕೊಟ್ಟಿದ್ದಾರೆ. ಅಂತಹ ಕಾದಂಬರಿಯನ್ನ ನಾವು ಆಯ್ಕೆ ಮಾಡಿಕೊಂಡು ಇವತ್ತು ಅಧಿಕೃತವಾಗಿ ಅದನ್ನು ಚರ್ಚೆಗೆ ತೆಗೆದುಕೊಳ್ತಾ ಇದ್ದೇವೆ. ಪ್ರಾರ್ಥನೆಯ ಮೂಲಕ ಆರಂಭ ಮಾಡೋಣ. ಸಹೋದರಿ ಗೀತಾ ತಾರವಾಡ್ ಅವರು ಪ್ರಾರ್ಥನೆಯನ್ನ ನೆರವೇರಿಸಬೇಕಂತ ಕೇಳ್ತಿದ್ದೇನೆ. ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ, ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ, ವಿಚಾರಿಸಿದೊಡೇನು ಹುರುಳಿಲ್ಲವಯ್ಯ, ವಿಚಾರಿಸಿದೊಡೇನು ಹುರುಳಿಲ್ಲವಯ್ಯ, ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ. ಪ್ರಪಂಚದ ಡೊಂಬಿನಲ್ಲಿ, ಪ್ರಪಂಚದ ಡೊಂಬಿನಲ್ಲಿ ಎನ್ನನೊಂದು ರೂಹು ಮಾಡಿ, ಪ್ರಪಂಚದ ಡೊಂಬಿನಲ್ಲಿ ಎನ್ನನೊಂದು ರೂಹು ಮಾಡಿ, ನೀ ಬಿರಿಸಿದಿರಯ್ಯ ಕೂಡಲ ಸಂಗಮ ದೇವಯ್ಯ, ನೀ ಬಿರಿಸಿದಿರಯ್ಯ ಕೂಡಲ ಸಂಗಮ ದೇವಯ್ಯ, ಎನ್ನ ಚಿತ್ತವು ಹತ್ತಿಯ ಹಣ್ಣು ನೋಡಯ್ಯ, ಎನ್ನ ಚಿತ್ತವು ಹತ್ತಿಯ ಹಣ್ಣು ನೋಡಯ್ಯ, ವಿಚಾರಿಸಿದೊಡೇನು ಹುರುಳಿಲ್ಲವಯ್ಯ, ವಿಚಾರಿಸಿದೊಡೇನು ಹುರುಳಿಲ್ಲವಯ್ಯ, ಹುರುಳಿಲ್ಲವಯ್ಯ, ಹುರುಳಿಲ್ಲವಯ್ಯ. ಧನ್ಯವಾದಗಳು. ಬಂಧುಗಳೇ, ರೊಟ್ಟಿ ಮುಟಿಗಿ ಕಾದಂಬರಿ ತಿಂಗಳ ಬೆಳಕು 21ಕ್ಕೆ ಆಯ್ಕೆ ಮಾಡಿಕೊಂಡಿರತಕ್ಕಂಥ ಕೃತಿ. ಇದನ್ನು ಬರೆದಿರ್ತಕ್ಕಂಥ
ಕಾದಂಬರಿಕಾರರ ಸಂಕ್ಷಿಪ್ತ ಪರಿಚಯವನ್ನ ಮಾಡೋದಾದ್ರೆ ಟಿ.ಎಸ್. ಗೊರವರವರು ಈಗಾಗಲೇ ಪ್ರಸ್ತಾಪ ಮಾಡಿದಂತೆ ಗಜೇಂದ್ರಗಡ ತಾಲೂಕಿನ ರಾಜೂರ್ನವರು. ಆರಂಭದಲ್ಲಿ ವಿಜಯ ಕರ್ನಾಟಕದಲ್ಲಿ ತಮ್ಮ ಬದುಕನ್ನು ಕಂಡುಕೊಂಡು ಸುಮಾರು 8 ವರ್ಷಗಳ ಕಾಲ ಉಪಸಂಪಾದಕರಾಗಿ ಕೆಲಸವನ್ನ ಮಾಡಿ ಇತ್ತೀಚೆಗೆ ಸಾಹಿತ್ಯದೊಂದಿಗೆ ಹೆಚ್ಚು ಒಡನಾಟವನ್ನು ಇಟ್ಟುಕೊಂಡಿರತಕ್ಕಂಥ ಟಿ.ಎಸ್. ಗೊರವರವರು ಅನೇಕ ಕೃತಿಗಳನ್ನ ನಮಗೆ ನೀಡಿದ್ದಾರೆ. ಮುಖ್ಯವಾಗಿ ಕಥಾ ಪ್ರಪಂಚದಲ್ಲಿ ಹೆಚ್ಚು ಕೃಷಿಗೈದಿರತಕ್ಕಂಥ ಶ್ರೀಯುತರು ಭ್ರಮೆ, ಆಡು ಕಾಯೋ ಹುಡುಗನ ದಿನಚರಿ, ಕುದುರೆ ಮಾಸ್ತರ, ಮಲ್ಲಿಗೆ ಹೂವಿನ ಸಕ ಅಂತಕ್ಕಂಥ ಕಥಾ ಸಂಕಲನಗಳನ್ನ, ಗಾಯಗೊಂಡಿವೆ ತುಟಿ ನಿನ್ನವೇ ಪದ ಹಾಡಿ ಅಂತಕ್ಕಂಥ ಗದ್ಯ ಕವಿತೆಗಳ ಕವನ ಸಂಕಲನವನ್ನ, ಬರವಣಿಗೆಯ ತಾಲೀಮು ಅಂತಕ್ಕಂಥ ಸಂಪಾದನಾ ಕೃತಿಯನ್ನ, ಹಸಿರು ಟಾವೆಲ್ ಅಂತಕ್ಕಂಥ ರೈತನೊಬ್ಬನ ಜೀವನ ಕಥನವನ್ನ ಆಧಾರಿತ ಕೃತಿಗಳನ್ನ ನೀಡಿರ್ತಕ್ಕಂಥ. ಮುಖ್ಯವಾಗಿ ಕವಿಯಾಗಿ, ಕಥೆಗಾರರಾಗಿ, ಕಾದಂಬರಿಕಾರರಾಗಿ, ಸಂಪಾದಕರಾಗಿ, ಪ್ರಕಾಶಕರಾಗಿ, ಬಹುಮುಖ್ಯವಾಗಿ ಸಾಹಿತ್ಯವನ್ನ ಉಣಿಸುವ, ನಾಡಿನ ಎಲ್ಲ ಸಹೃದಯರಿಗೆ ಉಣಬಡಿಸ್ತಕ್ಕಂಥ ಅಕ್ಷರ ಸಂಗಾತ ಪತ್ರಿಕೆಯ ಮೂಲಕ ನಮ್ಮೆಲ್ಲರನ್ನ ಸಾಹಿತ್ಯ ವಲಯವನ್ನ ಜೀವಂತವಾಗಿಡ್ತಕ್ಕಂಥ ಏನು ನಮ್ಮ ಸಾಕ್ಷಿ, ರುಜುವಾತು, ಸಂಕ್ರಮಣ ಏನು ಪತ್ರಿಕೆಗಳಿದ್ದಾವೆ ಅದರ ಹಾದಿಯಲ್ಲಿ ಮುನ್ನಡೆತಕ್ಕಂಥ ನಮ್ಮ ನಡುವಿನ ಒಬ್ಬ ಪ್ರತಿಭಾವಂತ ಏನು ಕವಿ, ಲೇಖಕ ಏನ್ ಬೇಕಾದ್ರೂ ಕರೆಯಬಹುದು. ಇಂತಹ ಬಹುಮುಖ ಪ್ರತಿಭೆಯುಳ್ಳಂತವರು ಇವತ್ತಿನ ನಮ್ಮ ಸರಳ ಕಾರ್ಯಕ್ರಮಕ್ಕೆ ಆಗಮಿಸೋದು ನಮಗೆ ಖುಷಿ ಕೊಟ್ಟಿದೆ. ಯಾಕಂದ್ರೆ ನಿಮಗೆ ಗೊತ್ತಿದೆ, ಸಾಹಿತ್ಯ ಅಂದ್ರೆ ಇವತ್ತು ಅದು ಕೂಡ ಸಾಂಸ್ಕೃತಿಕ ರಾಜಕಾರಣ. ಮತ್ತೆ ನಾವು ಈ ವೇದಿಕೆಯಲ್ಲಿ ಮತ್ತೆ ಮತ್ತೆ ಪ್ರಸ್ತಾಪ ಮಾಡ್ತಕ್ಕಂಥದ್ದು. ಬಹಳ ಜನ ಇರಬೇಕು, ಕೇಳುಗರು ತುಂಬಾ ಜನ ಇರಬೇಕು, ಅಷ್ಟಿಷ್ಟು ಸಂಭಾವನೆ ಕೊಡಬೇಕು, ದೊಡ್ಡ ವೇದಿಕೆ ಕೊಡಬೇಕು. ಇದನ್ನು ಬಯಸುವವರ ಸಂಖ್ಯೆ ಕಡಿಮೆ ಏನಿಲ್ಲ. ಅದರ ನಡುವೆ ನಾವು ಬಹುಶಃ ಲೋ ಬಜೆಟ್ ಅನ್ನೋದಕ್ಕಿಂತ 0 ಬಜೆಟ್ ಅಲ್ಲಿ ನಾವು ಮಾಡ್ತಾ ಇದ್ದೇವೆ. ಒಂದಿಷ್ಟು ಅಲ್ಪ ಸ್ವಲ್ಪ ಖರ್ಚಾದ್ರೂ ನಮ್ಮ ಜೇಬಿಂದ ಹಾಕೊಂಡು ಮಾಡ್ತಾ ಇದ್ದೇವೆ. ಇಂತಹ ಸರಳ ಕಾರ್ಯಕ್ರಮಕ್ಕೆ ಅವರು ಒಪ್ಕೊಳ್ತಾರೋ ಇಲ್ಲೋ ಅಂತಕ್ಕಂಥ ಒಂದು ಸಣ್ಣ ಅಳುಕಿತ್ತು. ಅವ್ರು ಕೇಳಿದಾಗ ಸಂತೋಷದಿಂದ ಒಪ್ಕೊಂಡ್ರು, ಆಯ್ತು ಸರ್ ಬರ್ತೀನಿ ಮಾಡ್ರಿ ಅಂತೇಳಿ. ಹಾಗಾಗಿ 10-20 ಜನರ ನಡುವೆ ನಡೀತಕ್ಕಂಥ ಸಾಹಿತ್ಯ ಕೃತಿಯೊಂದರ ಚರ್ಚೆಗೆ ದೂರದಿಂದ ಬಂದಿರತಕ್ಕಂಥ ಶ್ರೀಯುತರು ಹಲವು ಪ್ರಶಸ್ತಿಗಳಿಗೂ ಕೂಡ ಭಾಜನರಾಗಿದ್ದಾರೆ. ಎಲ್ಲವನ್ನ ಹೇಳಬಹುದು, ಒಂದ್ 2-3 ಹೆಸರಿಸೋದಾದ್ರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ದ.ರಾ. ಬೇಂದ್ರೆ ಗ್ರಂಥ ಬಹುಮಾನ, ಬೇರೆ ಬೇರೆ ಪತ್ರಿಕೆಗಳಲ್ಲಿ ಯುಗಾದಿ, ದೀಪಾವಳಿ ಇಂತಹ ಸ್ಪರ್ಧೆಗಳಲ್ಲಿ ಹಲವು ಕಥೆಗಳು ಇವರಿಗೆ ಸ್ಪರ್ಧೆಯಲ್ಲಿ ಬಹುಮಾನವನ್ನು ತಂದುಕೊಟ್ಟಿದ್ದಾವೆ. ಜೊತೆಗೆ ಅಕ್ಷರ ಸಂಗಾತದ ಬಗ್ಗೆ ನಾವು ಮತ್ತೆ ಮತ್ತೆ ಮಾತಾಡ್ತಾ ಇದ್ದೀವಿ. ಯಾಕಂದ್ರೆ ಇವತ್ತಿನ ಹೊಸ ಓದುಗರು, ಹೊಸ ಹುಡುಗರು ಏನು ಓದ್ಲಿಕ್ಕೆ ಒಂದು ಒಳ್ಳೆಯ ರಸದೌತಣವನ್ನು ನೀಡತಕ್ಕಂಥ ಸಾಹಿತ್ಯದ ಬೇರೆ ಬೇರೆ ಆಯಾಮಗಳನ್ನ ಪರಿಚಯ ಮಾಡಿಕೊಡ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಪತ್ರಿಕೆ. ಹಲವರು ಇಲ್ಲಿದ್ದವರು ಬಹಳ ಜನ ಓದಿದ್ದೀರಿ. ಆ ದೃಷ್ಟಿಯಲ್ಲಿ ಅವರ ಪತ್ರಿಕೆ ಒಂದೊಳ್ಳೆ ಕೆಲಸ ಮಾಡ್ತಾ ಇದೆ. ಅದಕ್ಕೆ ನಾವು ನಮ್ಮೂರಿನ ಈ ಸಾಹಿತ್ಯ ಬಳಗದ ಪರವಾಗಿ ನಾನು ಅವರಿಗೆ ತುಂಬ ಹೃದಯದ ಅಭಿಮಾನದ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಕಾದಂಬರಿಯ ಬಗ್ಗೆ ಒಂದೆರಡು ಮಾತು. ಬಹುಶಃ ಶೀರ್ಷಿಕೆಯನ್ನು ನಮ್ಮ ಗಮನ ಸೆಳೀತಾ ಇದೆ, ರೊಟ್ಟಿ ಮುಟಿಗಿ. ನಾವೆಲ್ಲ ರೊಟ್ಟಿ ಮುಟಿಗಿ ತಿಂದವರೇ ಇದ್ದೀವಿ ಇಲ್ಲಿದ್ದವ್ರು ಎಲ್ಲರೂ. ಯಾಕಂದ್ರೆ ಹೊಸ ತಲೆಮಾರಿನ ಹುಡುಗರು ಯಾರೂ ಇಲ್ಲ. ಇಲ್ಲಿದ್ದವ್ರು ಹೆಚ್ಚು ಕಡಿಮೆ ನೀವು ಇಲ್ಲಿ ಕೂತ್ಕೊಂಡವ್ರು ನೋಡಿದಾಗ ನಾವೇ ಚಿಕ್ಕವರು, ವೇದಿಕೆ ಮೇಲೆ ಕೂತ್ಕೊಂಡ್ರಿಂದ ಹಿಡ್ಕೊಂಡು. ರೊಟ್ಟಿ ಮುಟಿಗಿ ನಾವೆಲ್ಲ ಕತ್ತರಿಸಿದವ್ರೆ. ಅದರ ರುಚಿಯನ್ನ ನಾನು ನಿಮಗೆ ಬಿಚ್ಚಿಡುವಂತ ಅವಶ್ಯಕತೆ ಇಲ್ಲ ಅಂತ ಭಾವಿಸ್ತಾ ಇದ್ದೇನೆ. ಆ ಶೀರ್ಷಿಕೆ ಗಮನ ಸೆಳೀತಾ ಇದೆ. ಆ ರೊಟ್ಟಿ ಮುಟಿಗೆ ಅನ್ನೋದು ಆ ಮುಖಪಟದ ಚಿತ್ರ ಕೂಡ ನಮ್ಮನ್ನು ಗಮನ ಸೆಳೀತಾ ಇದೆ. ಬರೀ 13 ಅಧ್ಯಾಯಗಳನ್ನು ಒಳಗೊಂಡಿರುವ 71 ಪುಟಗಳ ಈ ಪುಸ್ತಕ ಕಾದಂಬರಿಯ ಸಕಲ ಲಕ್ಷಣಗಳನ್ನು ಒಳಗೊಂಡು ಕಡಿಮೆ ಪುಟಗಳಲ್ಲಿ 1 ಗಂಟೆ 1-1.5 ಗಂಟೆಯಲ್ಲಿ ಓದಿ ಮುಗಿಸಬಹುದಾಗಿರ್ತಕ್ಕಂಥ ಕಾದಂಬರಿಯನ್ನ ಕೊಟ್ಟಿದ್ದಾರೆ. 2016ರಲ್ಲಿ ಮೊದಲ ಮುದ್ರಣವಾಗಿ 2022ರಲ್ಲಿ 2ನೇ ಮುದ್ರಣವನ್ನು ಕೂಡ ಇದು ಕಂಡಿದೆ. ಮುಖ್ಯವಾಗಿ ದ್ಯಾಮನನ್ನ ಕಥಾನಾಯಕನನ್ನಾಗಿ ಮಾಡಿಕೊಂಡು ಹಳ್ಳಿಯ ಬದುಕು ಅನ್ನೋದಕ್ಕಿಂತ ನನಗೆ ಗಜೇಂದ್ರಗಡದ ಭಾಷೆ ಅಂತ ಅನಿಸ್ಲೇ ಇಲ್ಲ, ನಮ್ಮ ಹುನಗುಂದದ ಭಾಷೆ ಅಂತ ಅನಿಸ್ತು. ಒಂದು 5-6-8 ಪದಗಳನ್ನು ಬಿಟ್ರೆ ಉಳಿದೆಲ್ಲ ಪದಗಳು ನಾವು ಬಾಲ್ಯದಲ್ಲಿ ಉಂಡಿರುವ ಮಾತಾಡಿರುವ ಎಲ್ಲ ಪದಗಳು. ಆ ಪದಗಳನ್ನು ನೋಡಿದಾಗ ನಾವೆಲ್ಲ ರೊಟ್ಟಿ ಮುಟಿಗೆ ತಿನ್ನಕ್ ಹೋಗ್ತೀವಲ್ಲ ಗೊತ್ತಿಲ್ಲ, ನಮ್ಮ ಬಾಲ್ಯಕ್ಕಂತರೂ ಖಂಡಿತವಾಗಿ ಹೋಗ್ತೀವಿ. ನಮ್ಮ ಬಾಲ್ಯವೇ ಈ ಕೃತಿಯ ಒಡಲಾಗ್ಬಿಡ್ತದ, ನನ್ನದೇ ಕೃತಿ ಅಂತ ಓದೋರಿಗೆ ಅನ್ನಿಸ್ಬಿಡ್ತದ. ಯಾಕಂದ್ರೆ ಇವತ್ತಿರುವ ಸೌಲಭ್ಯಗಳು ನಮ್ಮ ಬಾಲ್ಯದಲ್ಲಿ ನಮ್ಗೆ ಯಾರಿಗೂ ಸಿಕ್ಕಿಲ್ಲ, ಕೆಲವರನ್ನು ಬಿಟ್ರೆ. ನಾವೆಲ್ಲ ಬಡತನದಲ್ಲಿ ಹಳ್ಳಿಗಳಲ್ಲಿ ಬದುಕಿದಂತವ್ರೆ ಹೆಚ್ಚು. ಹಾಗಾಗಿ ಅಲ್ಲಿನ ದನ ಕಾಯೋದು, ಆಡು ಕಾಯೋದು, ಕುರಿ ಕಾಯೋದು,
ಆ ಮೀನ್ ಹಿಡಿಯೋದು, ಏಡಿ ತಿನ್ನೋದು, ಮೀನ್ ತಿನ್ನೋದು, ಅಲ್ಲೆಲ್ಲೋ ಸುತ್ತಾಡೋದು, ಕಾರಿ ಹಣ್ಣು, ಬಾರಿ ಹಣ್ಣು, ಕವಳಿ ಹಣ್ಣು, ಅವೆಲ್ಲ ಬದುಕು. ಈಜಾಡೋದು, ಎಲ್ಲೋ ಹೋಗೋದು, ಯಾರ್ದೋ ಮನೆ ಮುಂದೆ ಮಲ್ಗೋದು, ಯಾರನ್ನೋ ಸಾಕೋದು, ಈ ಎಲ್ಲ ಬದುಕು ನಮ್ಮನ್ನ ಒಂದು ಹೊಸ ಲೋಕಕ್ಕೆ, ನಮ್ಮ ಬಾಲ್ಯದ ಲೋಕಕ್ಕೆ, ಹಿಂದಿನ ಲೋಕಕ್ಕೆ ಕರೆದುಕೊಂಡು ಹೋಗ್ಬಿಡ್ತಾ ಇದೆ. ಆ ನಿಟ್ಟಿನಲ್ಲಿ ಆ ದ್ಯಾಮನನ್ನ ಕಥಾನಾಯಕನನ್ನಾಗಿ ಮಾಡಿಕೊಂಡು ತಾಯಿ ಸ್ವರೂಪದ, ಬಹುಶಃ ದ್ಯಾಮನಿಗೆ ಶಂಕರಮ್ಮ ಅವನಿಗಷ್ಟೇ ತಾಯಿ ಅಲ್ಲ, ತಾಯಿ ರೂಪದ ಪ್ರತಿನಿಧಿಯಾಗಿ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾನೆ. ಅಲ್ಲಿ ಬರುವ ಆ ಲಕ್ಷ್ಮಿ ಆಗಲಿ, ಇನ್ನಿತರ ಪಾತ್ರಗಳೆಲ್ಲ ಒಂದು ಸರಾಗವಾಗಿ ಓದಿಸ್ಕೊಂಡು ಹೋಗ್ತವೆ. ನೆಲಮೂಲದ ಈ ಭಾಷೆ ಗಮನ ಸೆಳೀತವೆ. ಭಾಷೆಯನ್ನ ಬಹಳ ಸರಾಗವಾಗಿ ವರ್ಣನೆ ಮಾಡುವ ರೀತಿ ಬಹಳ ಖುಷಿ ಕೊಡ್ತದ. ಆದ್ರೆ ನಾನು ಆರಂಭದಲ್ಲಿ ಹೇಳ್ಬಾರ್ದಾದ್ರೂ ಹೇಳ್ಬಿಡ್ತೀನಿ ಈಗಲೇ, ಯಾಕೋ ಅವಸರದಲ್ಲಿ ಮುಗಿಸಿದಾರೇನೋ ಅಂತ ಅನಿಸ್ತು ಕಾದಂಬರಿಯನ್ನು ಮುಗಿಸಿದಾಗ. ಕೆಲವರು ಕೂಡ ಇದನ್ನ ಪ್ರಶ್ನೆ ಮಾಡಿದ್ರು, ಮಾತಾಡಿದ್ರು. ಆಮೇಲೆ ಬಹುಶಃ ಸಂವಾದದಲ್ಲಿ ಇದು ಚರ್ಚೆಗೆ ಬರ್ತಾ ಇದೆ. ಇನ್ನು ಅದನ್ನ ಮುಂದಕ್ಕೆ ತಗೊಂಡೋಗೋದಕ್ಕೆ ಅವಕಾಶಗಳು ತುಂಬಾ ಇತ್ತು ಅಂತ ಅನಿಸ್ತು. ಒಟ್ಟಾರೆ ಅದ್ರ ಬಗ್ಗೆ ಕಿರಣ್ ಬಾಳ್ಗೋಳ್ ಅವರು ಮಾತಾಡ್ತಾರೆ. ಆ ನಿಟ್ಟಿನಲ್ಲಿ ಈ ನೆಲದ ಅಸ್ಮಿತೆಯ ಸಂಕೇತವಾಗಿರುವ ಶೀರ್ಷಿಕೆ ರೊಟ್ಟಿ ಮುಟಿಗೆಯನ್ನ ಇಟ್ಕೊಂಡು ಹದವಾದ ಭಾಷೆಯಲ್ಲಿ ಸರಳವಾಗಿ, ಸಹಜವಾಗಿ, ಕಡಿಮೆ ಪಾತ್ರಗಳು, ನಾವೆಲ್ಲ ಕಾದಂಬರಿ ಓದಿದಾಗ ಎಷ್ಟೊಂದು ಪಾತ್ರಗಳು, ಮಲೆಗಳಲ್ಲಿ ಮದುಮಗಳು ತೆಗೆದುಕೊಂಡ್ಬಿಟ್ರೆ ಆ ಅಷ್ಟು ಪಾತ್ರಗಳನ್ನ ಓದಿದ ನಂತರ 2 ಸಾರಿ ಓದಿದ್ರು ಹೇಳಕ್ ಕಷ್ಟ ಆಗುತ್ತೆ ನಮ್ಗೆ, ಅಷ್ಟೊಂದು ಪಾತ್ರಗಳು. ಈ ರಾಮಾಯಣ ಆಗ್ಲಿ, ಕಾನೂರು ಹೆಗ್ಗಡತಿ ಸುಬ್ಬಮ್ಮ ಆಗ್ಲಿ, ಆ ಚೋಮನ ದುಡಿ ಆಗ್ಲಿ, ಒಂದಿಷ್ಟು ಚೋಮನ ದುಡಿಯ ಪ್ರಭಾವ ಒಂದಿಷ್ಟು ಆಗಿದೆ ಏನೋ ಅಂತ ಅನಿಸ್ತು ನನಗೆ ಒಂದು ಕ್ಷಣದಲ್ಲಿ. ಎಲ್ಲೆಲ್ಲೂ ಒಂದಿಷ್ಟು ಭಾಷೆಯನ್ನು ಗಮನಿಸಿದಾಗ, ಈ ಎಲ್ಲವನ್ನ ಗಮನಿಸಿದಾಗ ಸೀಮಿತ ಪಾತ್ರಗಳನ್ನ ಇಟ್ಕೊಂಡು ಗೆಲ್ಲುವ ಎಲ್ಲ ಸಾಧ್ಯತೆಗಳನ್ನು ಇಟ್ಕೊಂಡಿರ್ತಕ್ಕಂಥ ಒಂದು ಪರಿಪೂರ್ಣ ಕೃತಿ ಅಂತ ನಾವು ಧೈರ್ಯದಿಂದ ಹೇಳ್ಬಹುದು. ಅಂತಹ ಕೃತಿಯನ್ನ ನೀಡಿರುವ ಕಾದಂಬರಿಯ ಕ್ಷೇತ್ರವನ್ನ ಒಂದಿಷ್ಟು ಶ್ರೀಮಂತಗೊಳಿಸಲಿಕ್ಕೆ ತಮ್ಮ ಹೆಜ್ಜೆಗಳನ್ನಿಟ್ಟಿರ್ತಕ್ಕಂಥ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ TS ಗೊರವರ್ ಅವರಿಗೆ ನಾನು ಮತ್ತೊಮ್ಮೆ ವೇದಿಕೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇನ್ನು ಈ ಕೃತಿಯ ಬಗ್ಗೆ ಮಾತನಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ಕಿರಣ್ ಬಾಳ್ಗೋಳ್ ಸರ್, ನೋಡಿ, ಪ್ರತಿ ತಿಂಗಳು ನಮ್ಗೊಂದು ಏನಾದ್ರೂ ಒಂದು ಸಾಮ್ಯತೆ ಬಂದೇ ಬರ್ತದೆ. ನಾವು ಪ್ರತಿ ತಿಂಗಳು ಒಂದ್ಸಾರಿ ಮಾತಾಡೋರು ಇಂಗ್ಲಿಷ್ ಪ್ರಾಧ್ಯಾಪಕರು, ಪುಸ್ತಕ ಕೊಟ್ಟವರು ಇಂಗ್ಲಿಷ್ ಪ್ರಾಧ್ಯಾಪಕರು, ಹಿಂಗೆಲ್ಲ ಏನೇನೋ ಸಾಮ್ಯತೆಗಳು ಬಂದಾವ್. ಇವತ್ತು ಒಂದು ಸಾಮ್ಯತೆ ನನಗೆ ಗೋಚರಿಸ್ಬಿಡ್ತು. ಇವರು ಸಂಯುಕ್ತ ಕರ್ನಾಟಕ, ಇವರು ವಿಜಯ ಕರ್ನಾಟಕ. ವಿಜಯ ಕರ್ನಾಟಕದವರು 8 ವರ್ಷ ಉಪಸಂಪಾದಕರಿಗೆ ಕೆಲಸ ಮಾಡಿದ್ದಾರೆ. ಕಿರಣ್ ಬಾಳ್ಗೋಳ್ ಅವರು ಸಂಯುಕ್ತ ಕರ್ನಾಟಕದಲ್ಲಿ ಹಿರಿಯ ಪತ್ರಕರ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬೀಳ್ಗಿಯವರು, ನಿಮ್ಮ ಪರಿಚಯ ಹೇಳ್ರಿ ಅಂದ್ರೆ ಅವ್ರು ಹೇಳಿಲ್ಲ ಪರಿಚಯ ಸಾಕ್ ಸರ್ ಅಷ್ಟೇ ಹೇಳ್ಬಿಡ್ರಿ ಅಂತ ಹೇಳಿದ್ರು. ಆದ್ರೂ ಅಲ್ಲೊಂದ್ ಸ್ವಲ್ಪ ತಿಳ್ಕೊಂಡಿರೋ ಪ್ರಕಾರ 1-2 ಮಾತುಗಳನ್ನ ಹೇಳೋದಾದ್ರೆ, ಬೀಳ್ಗಿ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ವಿದ್ಯಾರ್ಥಿ ದಿಸೆಯಲ್ಲೇ ಒಂದು ಕವನ ಸಂಕಲನವನ್ನು ಬರೆದಿದ್ದಾರೆ, ಹೊರತಂದಿದ್ದಾರೆ. ಬರೆದದ್ದು ಕಡಿಮೆ, ಓದಿದ್ದು ಜಾಸ್ತಿ, ಬೆಳೆಸಿದ್ದು ಜಾಸ್ತಿ. ಇದು ನನಗೆ ಬಹಳ ಖುಷಿ ಕೊಟ್ಟಿರ್ತಕ್ಕಂಥ. ನಾವೆಲ್ಲ ಜಾಲಿಯ ಮರವಾಗ್ತಾ ಇದ್ದೀವಿ, ನಾವಷ್ಟೇ ಬೆಳೀತಾ ಇದೀವಿ, ಯಾರನ್ನೂ ಬೆಳೆಸಕ್ ನಾವು ಪ್ರಯತ್ನ ಪಡ್ತಿಲ್ಲ. ಯಾರೋ ಮುಂದ್ಕೋದ್ರೆ ನಾವು ಹಿಂದಿಡಿದು ಜಗ್ಗವರೇ ಜಾಸ್ತಿ. ಆ ನಿಟ್ಟಿನಲ್ಲಿ ನನಗೆ ಬಹಳ ಜನ ಗೆಳೆಯರ ಜೊತೆಗೆ ಮಾತಾಡಿದಾಗ ಹೇಳಿದ್ರು, ಸರ್ ಅವರ ಸಂಪರ್ಕಕ್ಕೆ ಬಂದು ನಾನು ಓದಿಗೆ ಬಂದಿದ್ದೇನೆ, ಅವರ ಸಂಪರ್ಕಕ್ಕೆ ಬಂದು ನಾನು ಸಾಹಿತ್ಯ ವಲಯದಲ್ಲಿ ಗುರುತಿಸಿಕೊಂಡಿದ್ದೇನೆ, ನಮ್ಮಂತವ್ರನ್ನ ಬೆಳೆಸಲಿಕ್ಕೆ ಪೂರಕವಾಗಿದ್ದಾರೆ ಅಂತ ಹೇಳ್ತಾರಲ್ಲ, ಇದೊಂದು ಸಾಕು ಅವರು ಪರಿಚಯ ಮಾಡ್ಕೊಳ್ಳಿ. ಇದಕ್ಕಿಂತ ದೊಡ್ಡ ವಿಷಯಗಳು ಬೇಕಾಗೇ ಇಲ್ಲ. ಯಾಕಂದ್ರೆ ನಾವು ಆ ದಿಸೆಯಲ್ಲಿ ಹೆಜ್ಜೆ ಇಡ್ತಾ ಇಲ್ಲ. ನಾವು ಸಂಕಟ ಪಡ್ತಾ ಇದ್ದೇವೆ, ಯಾರೋ ಮುಂದಕ್ಕೆ ಹೋದ್ರೆ ವ್ಯಥೆ ಪಡ್ಕೊಳ್ತಾ ಇದ್ದೇವೆ. ಮೇಲ್ಮಾತಿಗೆ ಮುಗುಳ್ನಗೆ ನಕ್ಕು ಒಳಗೊಳಗೆ ಸಂಕಟ ಪಡಿಕೊಳ್ಳುವಂತ ಕಾಲ ಇವತ್ತು. ಆ ನಿಟ್ಟಿನಲ್ಲಿ ಸಾಹಿತ್ಯವನ್ನ ಬೆಳೆಸೋದಂದ್ರೆ ನಮ್ಮ ಜೊತೆಗಾರರನ್ನ, ಇವತ್ತಿನ ಹೊಸ ಹುಡುಗರು ಇಲ್ಲಿ ನೋಡಿ, ವೇದಿಕೆ ಪರ ನಾವು ಹೇಳಲೇಬೇಕು. ಪ್ರತಿ ತಿಂಗಳ ಕಾರ್ಯಕ್ರಮದಲ್ಲಿ 3-4 ಹುಡುಗರು ವಿದ್ಯಾರ್ಥಿಗಳು ಬರ್ತಾರೆ, ಓಡಾಡ್ತಾರೆ, ಇವನ್ನೆಲ್ಲ ಎತ್ತಿಡ್ತಾರೆ, ಒಂದಿಷ್ಟು ಪುಸ್ತಕ ಓದ್ತಾರೆ, ಚರ್ಚೆ ಮಾಡ್ತಾರೆ, ಏನೋ ಮಾಡ್ತಾ ಇದ್ದಾರೆ. ಅಂತಹ ಕೆಲಸಗಳು ಹೆಚ್ಚು ಆಗ್ಬೇಕು. ಆ ನಿಟ್ಟಿನಲ್ಲಿ ಕಿರಣ್ ಬಾಳ್ಗೋಳ್ ಅವರು ಬರೆದಿರೋದು ಕಡಿಮೆ ಆದ್ರೂ ಕೂಡ ಬೆಳೆಸಿದ್ದು, ಓದಿದ್ದು ಮಾಡ್ತಕ್ಕಂಥ ಜಾಸ್ತಿ. ಆದ್ರೂ ನಾನು ಕೇಳ್ಪಟ್ಟೆ, ಅನೇಕ ವರ್ಷಗಳಿಂದ ಕಥೆಗಳನ್ನ ಬರಿತಾ ಇದ್ದಾರೆ. ಆ ಕಥೆಗಳನ್ನ ಪ್ರಕಟ ಮಾಡಿಲ್ಲ ಅನ್ನೋದು, ಅದಕ್ಕೆ ಅವ್ರ ಬಗ್ಗೆ ಒಂದಿಷ್ಟು ಆಪಾದನೆ ಕೂಡಗಳು ಬಂದು, ದೂರುಗಳು ಕೂಡ ಬಂದು. ಆ ನಿಟ್ಟಿನಲ್ಲಿ ನಾವು ನಮ್ಮ ವೇದಿಕೆಯ ಮೂಲಕ ನಾವು ವಿನಂತಿ ಮಾಡ್ಕೊಳ್ತೇವೆ, ನಿಮ್ಮ ಕಥೆಗಳನ್ನು ಓದಲಿಕ್ಕೆ ಓದುಗರಿಗೆ ಅವಕಾಶ ಕೊಡಿ, ಅದನ್ನ ಆದಷ್ಟು ಬೇಗ ಪ್ರಕಟಿಸಿ ಅಂತ ಹೇಳ್ತೇವೆ. ಇನ್ನೊಂದು ಮಾತನ್ನ ಹೇಳಬೇಕು ಅವರ ಮನೆಯ ಬಗ್ಗೆ, ಮುಖ್ಯವಾಗಿ ಗ್ರಂಥಾಲಯ. ಅವರ ಮನೆಯಲ್ಲಿ ಬೆಡ್ರೂಮ್ಗೆ ಹೋದ್ರೂ ಪುಸ್ತಕ ಸಿಗ್ತವೆ, ಕಿಚನ್ಗೆ ಹೋದ್ರೂ ಪುಸ್ತಕ ಸಿಗ್ತವೆ, ಹಾಲಲ್ಲಿ ಕೂತ್ಕೊಂಡ್ರು ಪುಸ್ತಕ ಸಿಗ್ತವೆ, ಎಲ್ಲಿ ಕೂತ್ಕೊಂಡ್ರು ಪುಸ್ತಕ ಸಿಗ್ತವೆ ಅಂತ ಹೇಳಿದ್ರು. ಬಹುಶಃ ಆ ಸಂಸ್ಕೃತಿಯನ್ನು ನಾವು ಬೆಳೆಸಬೇಕಾಗಿದೆ. ನಮ್ಮ ಪ್ರತಿ ಮನೆಗಳನ್ನು ನಾವು ಒಂದು ಪುಟ್ಟ ಕೋಣೆಯನ್ನಾದ್ರೂ ಗ್ರಂಥಾಲಯವನ್ನಾಗಿ ಮಾಡ್ಕೊಳ್ಬೇಕಾಗಿದೆ. ಪುಸ್ತಕಗಳನ್ನ ಕೊಂಡು ಓದಬೇಕಾಗಿದೆ, ಓದಿ ಬೆಳೆಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಕಿರಣ್ ಬಾಳ್ಗೋಳ್ ಅವರು ಒಂದಿಷ್ಟು ಮಾದರಿ ಆಗ್ತಾರೆ. ನಾವೆಲ್ಲ
ಪುಸ್ತಕಗಳನ್ನ ಗೆಳೆಯರನ್ನಾಗಿ ಮಾಡ್ಕೊಳ್ಬೇಕಾಗಿದೆ. ಈ ಮೊಬೈಲ್ಗಳನ್ನ ಸ್ವಲ್ಪ ದೂರ ಇಡಬೇಕಾಗಿದೆ. ನಮ್ಮೆಲ್ಲ ಸಮಯವನ್ನು ಅದು ಕಸಿದುಕೊಳ್ತಾ ಇದೆ. ಅದು ಅಗತ್ಯ ಇದೆ, ಆದ್ರೆ ಅನಿವಾರ್ಯ ಅಲ್ಲ. ಎಷ್ಟೋ ಅಷ್ಟು ಬೇಕು ಬಳಸ್ಕೊಂಡು ನಾವು ಪುಸ್ತಕಗಳನ್ನು ಓದಬೇಕಾಗಿದೆ. ಈ ನಿಟ್ಟಿನಲ್ಲಿ ಕಿರಣ್ ಬಾಳ್ಗೋಡ್ ಅವರು ಹಿರಿಯ ಪತ್ರಕರ್ತರಾಗಿ, ಮುಖ್ಯವಾಗಿ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಮುಂಚೂಣಿ ಹೋರಾಟಗಾರರಲ್ಲಿ ಅವರು ಒಬ್ಬರಾಗಿ ಕೆಲಸವನ್ನ ಮಾಡಿದಂಥವ್ರು. ಈ ನಿಟ್ಟಿನಲ್ಲಿ ಸಾಮಾಜಿಕವಾಗಿ, ಪತ್ರಿಕಾ ರಂಗದಲ್ಲಿ, ಸಾಹಿತ್ಯ ವಲಯದಲ್ಲಿ ಹಾಗೂ ಬೇರೆ ಬೇರೆ ಕಮ್ಮಟಗಳಲ್ಲಿ, ವಿಚಾರ ಸಂಕಿರಣಗಳಲ್ಲಿ ಭಾಗವಹಿಸಿದಂಥವ್ರು, ಮಾತಾಡ್ತಕ್ಕಂಥವ್ರು. ಆ ದಿಸೆಯಲ್ಲಿ ನಮಗೆ ಇವತ್ತು ಅವರ ಮಾತುಗಳನ್ನು ಕೇಳಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ನಮ್ಮ ಮಾತುಗಳನ್ನ, ನಮ್ಮ ಕೋರಿಕೆಯನ್ನು ಕೇಳಿ ಪ್ರೀತಿಯಿಂದ ಒಪ್ಪಿಕೊಂಡು ಅಲ್ಲಿಂದ ಬಂದು ವೇದಿಕೆಯ ಮುಂಭಾಗದಲ್ಲಿ ಕೂತಿದ್ದಾರೆ, ವೇದಿಕೆಯ ಮೇಲ್ಭಾಗದಲ್ಲಿ ಕೂತಿದ್ದಾರೆ. ಅವರಿಗೆ ನಾವು ಹೊನ್ನಕುಸುಮ ಬಳಗದ ಪರವಾಗಿ ತುಂಬು ಹೃದಯದ ಗೌರವ ವಂದನೆಗಳನ್ನ ನಾನು ಆರಂಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ನನ್ನ ಮಾತು ಜಾಸ್ತಿ ಆಯಿತು. ಈಗ ನೇರವಾಗಿ ಕಿರಣ್ ಬಾಳ್ಗೋಡ್ ರವರನ್ನ ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಅನೇಕ ಓದುಗರು ಈ ಪುಸ್ತಕಗಳನ್ನು ಕಳೆದ ತಿಂಗಳು ಕೊಂಡುಕೊಂಡು ಓದಿದ್ದೀರಿ. ಕೆಲವರು ಸಂದೇಹಗಳನ್ನು ತೆಗೆದುಕೊಂಡು ಬಂದಿರ್ತೀರಿ, ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿರ್ತೀರಿ, ಅಭಿಪ್ರಾಯಗಳನ್ನು ತೆಗೆದುಕೊಂಡು ಬಂದಿರ್ತೀರಿ. ಅವರ 1 ಗಂಟೆ ಅವಧಿಯನ್ನ ನಾವು ಅವರಿಗೆ ಮೀಸಲಿಟ್ಟಿದ್ದೇವೆ. 1 ಗಂಟೆ ಅವಧಿಯಲ್ಲಿ ಅವರ ಮಾತುಗಳನ್ನು ಆಲಿಸಿ ಆನಂತರದಲ್ಲಿ ಒಂದಿಷ್ಟು ಸಂವಾದವನ್ನು ಮಾಡೋಣ. ಮತ್ತೊಮ್ಮೆ ಎಲ್ಲರಿಗೂ ಈ ಕಾಲೇಜಿನ ಬಗ್ಗೆ ನಾನು ಮರೆತೆ, ಇಲ್ಲಿನ ನಿರ್ದೇಶಕರ ಜೊತೆಗೆ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ, ಅಲ್ಲಂದ್ರೂ ನಾವು ಅಲ್ಲಿ ವ್ಯವಸ್ಥೆ ಮಾಡಿಕೊಟ್ರು, ಇಲ್ಲಂದ್ರೂ ಇಲ್ಲಿ ವ್ಯವಸ್ಥೆ ಮಾಡಿಕೊಟ್ರು, ತಕ್ಷಣವೇ ಸ್ಪಂದಿಸ್ತಾರೆ. ಅದಕ್ಕೆ ನಾವು ಯಾವಾಗಲೂ ಈ ವಿದ್ಯಾಸಂಸ್ಥೆಯನ್ನು ನೆನೆಸ್ತಾ ಇದ್ದೇವೆ. ನಾವಿಲ್ಲಿ ಓದಿದ್ದೇವೆ ಅಂದ್ರೆ ನಮ್ಮನ್ನು ಒಂದು ಭಾಗವಾಗಿ ನೋಡ್ತಾ ಇದ್ದಾರೆ. ನಾವೇನೇ ಹೇಳಿದ್ರು ನಮಗೆ ಅದಕ್ಕೆ ಸ್ಪಂದಿಸ್ತಾರೆ. ಆ ನಿಟ್ಟಿನಲ್ಲಿ ನಿಸರ್ಗದ ನಡುವಿನ ಕಾರ್ಯಕ್ರಮಕ್ಕೆ ಈ ಕೋಣೆಯಲ್ಲಾಗ್ಲಿ, PUC ಕಾಲೇಜ್ ಆಗಲಿ ಎಲ್ಲದಕ್ಕೂ ಸಹಕಾರ ಕೊಡ್ತಾರೆ. ನಿರ್ದೇಶಕರಿಗೆ, ಕಾಲೇಜಿನ ಸಮಸ್ತ ಆಡಳಿತ ಮಂಡಳಿಗೆ ಹಾಗೂ ಸಿಬ್ಬಂದಿಗಳಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತಾ ಕಿರಣ್ ಬಾಳ್ಗೋಡ್ ರವರನ್ನ ನಾನು ಅವರಿಗೆ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೇನೆ. ಸಾಕು.